ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು 9 ಫ್ಯಾಮಿಲಿನೂ ಎಂಟ್ರಿ ಆಗಿದೆ. ನಿಮ್ಮ ಫೇವರೇಟ್ ಫ್ಯಾಮಿಲಿ ಯಾವುದು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನ್ನ ಎಪಿಸೋಡ್ ಅಲ್ಲಂತೂ ಸಕ್ಕದಾಗಿತ್ತು. ನಿಜವಾಗ್ಲೂ ಧನರಾಜ್ ಅವ್ರದಂತೂ ಫ್ಯಾಮಿಲಿ ಏನ್ ಗುರು, ಕಮಲಚ್ಚಿ ಫ್ಯಾಮಿಲಿ ಇಡೀ ಕಾಂಡನೇ ಬಂದ್ಬಿಟ್ಟಿತ್ತು. ಸಕ್ಕತ್ತಾಗಿ ಡ್ಯಾನ್ಸ್ ಅನ್ನ ಮಾಡಿದ್ರು. ಅದ್ರ ಜೊತೆಗೆ ವೈಫ್ ಬಂದಿದ್ದು, ಅಪ್ಪ ಅಮ್ಮ ಬಂದಿದ್ದು, ಕೊನೆಗೆ ಆ ಪಾಪು ಬಂದಿದ್ದು. ನಿಜವಾಗ್ಲೂ ಧನರಾಜ್ ಫುಲ್ ಖುಷಿ ಅಂತಂದ್ರೆ ತಪ್ಪಾಗೋದಿಲ್ಲ. ಇನ್ಮೇಲೆ ಅದ್ರ ಗೇಮ್ ಮೇಲೆ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡ್ಬೇಕು ಧನರಾಜ್ ಅವರು ಅಂತ ನನ್ನ ಒಪಿನಿಯನ್. ಚೈತ್ರ ಅವರ ವಿಚಾರಕ್ಕೆ ಬಂದ್ರೆ ಗುರು, ನನ್ಗಂತೂ ನೆಗ್ದು ಸಾಕಾಗೋಯ್ತು ಗುರು. ನಿಜವಾಗ್ಲು ಕನ್ಫೆಷನ್ ರೂಮ್ ಅಲ್ಲಿ ಕರೆದ್ಬಿಟ್ಟು ದನ ಕರ ಹಾಕಿದೆ ಅದಕ್ಕೋಸ್ಕರ ಬರಲ್ಲ ಅಂತಂದ್ರೆ ಇವ್ರು ಅದನ್ನೇ ಒಂದು ಎಲ್ಲರಿಗೂ ಹೇಳ್ತಾ ಇದಾರಲ್ಲ ಗುರು. ನಿಜವಾಗ್ಲು ಫುಲ್ ಕಾಮಿಡಿ ಅಂದ್ರೆ ಕಾಮಿಡಿ ಅಂತ ಹೇಳ್ಬೋದು. ಎನಿವೆ, ಅವ್ರ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ನಿಜವಾಗ್ಲು ಗುರು, ಅವ್ರ ಅಮ್ಮ ಬಂದು ಆ ಕಳಪೆ ಬಗ್ಗೆ ಮಾತಾಡ್ತಾರಲ್ವಾ, ಮಾತಾಡಿ ಅವ್ರು ಮಾಡಿಸ್ಕೊ ಬಂದಿರೋದು ಉತ್ತಮ ಕತ್ತಲ್ಲಾಗ್ತಾರಲ್ವಾ. ನಿಜವಾಗ್ಲು ಆ ಮೂಮೆಂಟ್ ಹಾರ್ಟ್ ಟಚಿಂಗ್ ಅನ್ಸ್ಬಿಡ್ತು ಗುರು ನನ್ಗೆ. ನಿಜವಾಗ್ಲು ಸಖತ್ತಾಗಿತ್ತು ಮೂಮೆಂಟ್ ಮಾತ್ರನು. ನಿಜವಾಗ್ಲು ಈ ವೀಕ್ ಆದ್ರೂ ಚೈತ್ರ ಅವ್ರಿಗೆ ಉತ್ತಮ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು, ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸ್ಬಿಡ್ತು ಗುರು. ಅಷ್ಟು ಫೀಲ್ ಆಗೋಯ್ತು ನಿಜವಾಗ್ಲು ಅವ್ರಿಬ್ರು ಮಾತಾಡ್ತಾ ಇದ್ರೆ. ಸಖತ್ ಬೇಜಾರಾಯ್ತು. ಅದೆಲ್ಲ ಆದ್ಮೇಲೆ ಕೊನೆಗಾಗಿ ನಮ್ಮ ಹನುಮಂತಣ್ಣ ಅವರ ಫ್ಯಾಮಿಲಿ ಎಂಟ್ರಿ ಕೊಡುತ್ತೆ ಗುರು. ನಿಜವಾಗ್ಲೂ ನೋಡ್ತಾ ಇದ್ರೆ ಆ ಮುಗ್ಧತೆ, ಆ ಎಮೋಷನ್, ಮತ್ತೆ ಅವರು ಬಂದಂತ ಮುಗ್ಧ ರೀತಿಯಲ್ಲಿ ಬಂದಂತ ಹಳ್ಳಿಯಿಂದ ಬುತ್ತಿ ಎಲ್ಲ ತಗೊಂಡು ಬಂದಿದ್ದ ರೀತಿ ನಿಜವಾಗ್ಲು ಎಂತವರು ಕೂಡ ಮನ ಕಲಕುವ ದೃಶ್ಯ ಗುರು. ನಿಜವಾಗ್ಲು ಅವ್ರ ತಾಯಿ ಒಂದ್ ಕಡೆ ಅಳ್ತಾ ಇದ್ರೆ, ಅವ್ರ ತಂದೆ ಒಂದ್ ಕಡೆ ಅಳ್ತಾ ಇದ್ರೆ ನಿಜವಾಗ್ಲು ಸಖತ್ತು, ಮನ್ಸಿಗಂತೂ ಸಖತ್ ಫೀಲ್ ಆಗ್ತಾ ಇತ್ತು. ನಿಮ್ಗೇನ್ ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಮಂಜಣ್ಣ ಅವ್ರ ಅಪ್ಪ ಗುರು, ನಿಜವಾಗ್ಲು ಟ್ರೂ ಎಂಟರ್ಟೈನರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಒಂದ್ ಕಡೆಯಿಂದ ವಿಕ್ಕಿ ಅವ್ರ ಕಡೆಯಿಂದ, ಹನುಮಂತ ಅವ್ರ ಕಡೆಯಿಂದ, ಧನರಾಜ್ ಕಡೆಯಿಂದ ಹಿಂಡಿ ತಿಪ್ಪೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ರು. ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸಖತ್ತಾಗಿ, ಸಮತೋಲನ ಸಂಚಾರಿ ಟಾಸ್ಕ್ ಅಲ್ಲಿ ನಿಜವಾಗ್ಲು 3 ಸಖತ್ತಾಗಿ ಎಫರ್ಟ್ಸ್ ಹಾಕಿದ್ರು. ಅದರಲ್ಲಿ ಮಂಜಣ್ಣ ಮತ್ತೆ ಗೌತಮಿ ಅವರು ವಿನ್ ಆಗ್ತಾರೆ. ಸೂಪರ್ ಅಂತ ಹೇಳ್ಬೋದು. ಸಕ್ಕದಾಗಿ ಆಟ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓವರ್ ಆಲ್ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಫೈನಲ್ ಆಗಿ ಇಬ್ರು ಸೆಲೆಕ್ಟ್ ಆಗ್ಬೇಕಲ್ವಾ, ಇನ್ನೂ ಇಬ್ರು ಸೆಲೆಕ್ಟ್ ಆಗ್ಬೇಕಲ್ವಾ. ಅದರಲ್ಲಿ ನನ್ಗಿರ್ತಕ್ಕಂಥ ಅಪ್ಡೇಟ್ ಪ್ರಕಾರ ಹನುಮಂತಣ್ಣ ಮತ್ತೆ ಚೈತ್ರ ಅವರಿಬ್ರು ಆ ಕಿಸ್ಸಿಂಗ್ ಟಾಸ್ಕ್ ಅಲ್ಲಿ ವಿನ್ ಆಗಿದ್ದಾರೆ ಅಂತ ನನ್ಗಿರ್ತಕ್ಕಂಥ ಅಪ್ಡೇಟು. ಧನರಾಜ್ ಅವರು ಆ ಟಾಸ್ಕ್ ಇಂದ ಔಟ್ ಆಗಿದ್ದಾರೆ ಅಂತ ಇರ್ತಕ್ಕಂಥ ಅಪ್ಡೇಟು. ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಮುಂದೆ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ವಿಕ್ರಮ್ ಮತ್ತೆ ಭವ್ಯ ಇಬ್ರು ಫೀಲ್ ಆಗ್ತಾ ಇರ್ತಾರೆ. ನಮ್ಮ ಮನೆಯವ್ರು ನನಗೂ ಏನು ಹೇಳಿಲ್ಲ ಅಂತ ಅವರು, ಇವ್ರ ಮನೆಯವ್ರು ಇವ್ರಿಗೆ ಏನು ಹೇಳಿಲ್ಲ ಅಂತ ಇವರು ಒಂದ್ ಕಡೆಯಿಂದ ಫೀಲ್ ಆಗಿ ಮನೇಲಿ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರ ಮನೆ ಪ್ರಾಬ್ಲಮ್ ಇವ್ರು ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಂತ ಇದ್ದಾರೆ ಗುರು. ಭವ್ಯ ಅವ್ರಿಗೆ ಇನ್ನೆಷ್ಟು ಕ್ಲಿಯರ್ ಆಗಿ ಅವ್ರ ಅಕ್ಕ ಇನ್ಪುಟ್ಸ್ ಅನ್ನ ಹೇಳ್ಬೇಕೋ ಗೊತ್ತಿಲ್ಲ. ಅಷ್ಟು ಕ್ಲಿಯರ್ ಆಗಿ ಇನ್ಪುಟ್ಸ್ ಅನ್ನ ಹೇಳಿದ್ದಾರೆ. ತಗೊಳ್ಳೋದು ಬಿಡೋದು, ಗೇಮ್ ಚೇಂಜ್ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ತಗೊಂಡು ಚೆನ್ನಾಗಿ ಮುಂದೆ ಅವ್ರು ಆಡಿದ್ರೆ ಅವರೇ ಮುಂದುವರಿತಾರೆ, ಇಲ್ಲ ಅಂತಂದ್ರೆ ಮನೆಗೆ ಬರ್ತಾರೆ ಅಷ್ಟೇ ಗುರು. ನಮ್ದೇನಿದೆ ಗುರು, ಇಷ್ಟ ಆದ್ರೆ ಓಟ್ ಹಾಕ್ತಿವಿ, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ ತಾನೆ. ಚೇಂಜ್ ಮಾಡ್ಕೊಂಡು ಆಡ್ಬೇಕು ಆಟನ. ನನ್ಗೆ ಇನ್ಪುಟ್ಸೇ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ಮಗು ತರ ಆಡಿದ್ರೆ ಆಗುತ್ತಾ? ನಿಜವಾಗ್ಲು ಏನು ಮಾಡಕ್ಕಾಗಲ್ಲ ಬಿಡಿ. ಇನ್ನೇನಾದ್ರೂ ನಾನು ಹೇಳಕ್ ಬಂದ್ರೆ ಬೇಜಾರ್ ಮಾಡ್ಕೊಂತೀರಾ, ಯಾಕೆ ಸುಮ್ನೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಮತ್ತೆ ಗೌತಮಿಗೆ ಕ್ಲಿಯರ್ ಆಗಿ ಅವ್ರ ಹಸ್ಬೆಂಡ್ ಹಿಂಟ್ಸ್ ಕೊಡ್ತಾರೆ ಗುರು. ಕೂತ್ಕೊಂತಾರೆ. ಅಲ್ಲ, ಅವರು ಇಂಡೈರೆಕ್ಟ್ ಆಗಿ ಮಾತಾಡಿದ ಸಾರಾಂಶ ಎಲ್ಲ ಇಷ್ಟೇ ಗುರು. ನೀವಿಬ್ರು ಒಬ್ರಿಗೊಬ್ರು ಅಂಟ್ಕೋಬೇಡ್ರಪ್ಪ. ನಿನ್ ಪಾಡಿಗೆ ನೀನ್ ಆಡು, ಅವ್ರ ಪಾಡಿಗೆ ಅವ್ರ ಆಡ್ಲಿ. ಬೇರೆ ಇದ್ರೇನೆ ನಿಮ್ಗೆ ಏನ್ ಚೆನ್ನಾಗಿರುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಕಡ್ಡಿ ಮುರಿದಂಗೆ ಅವ್ರು ಹೇಳ್ತಾರೆ. ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಅದೇ ತರನೇ ಮುಂದೆ ಬರ್ತಾ ಮಾತಾಡ್ತಾ ಇರ್ತಾರೆ. ಆ ಟಾಪಿಕ್ ಬಂದಾಗ ನಾನು ಮಾತಾಡ್ತೀನಿ. ಅದೆಲ್ಲ ಆದ್ಮೇಲೆ ನಿಜವಾಗ್ಲು ಮಾರ್ನಿಂಗ್ ಬಂದು ಮಂಜಣ್ಣ ತಂದೆ ಕುತ್ಕೊಂಡು ಎಮೋಷನಲ್ ಆಗ್ತಾ ಇರ್ತಾರೆ ಗುರು. ಎಲ್ಲಿ ಮಂಜಣ್ಣ, ಎಲ್ಲಿ ಬಿಗ್ ಬಾಸ್, ಅವನು ಒಂದೇ ರೂಮಲ್ಲಿ ಇದ್ದ, ಇಲ್ಲಿ ಬಂದು ಇವತ್ತು ಇಷ್ಟು ಇದಾಗಿದ್ದಾನೆ ಅಂತ ಅಂದ್ಬಿಟ್ಟು ಸಖತ್ತು ಎಮೋಷನಲ್ ಆಗ್ತಾರೆ. ನಿಜವಾಗ್ಲು ಟ್ರೂ ಎಮೋಷನ್ ಅಂತ ಹೇಳ್ಬೋದು ಗುರು. ಯಾರಿಗಾದ್ರೂ ಒಂದು ತಂದೆಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು ಗುರು, ಅಲ್ವಾ? ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ ಸಾಧನೆನ, ಇನ್ನೇನ್ ಬೇಕು ಹೇಳು. ಎಂತವ್ರಿಗೂ ಅಷ್ಟೇ ಎಮೋಷನಲ್ ಆಗೇ ಆಗ್ತಾರೆ. ನಿಜವಾಗ್ಲು ಟೂ ಗುಡ್ ಅಂತ ಅನಿಸ್ತು. ಇನ್ನು ಪಾಪ ಹೇಳ್ತಾ ಇದ್ರು ಅಷ್ಟೊತ್ತಲ್ಲೇ ನಮ್ಮ ಬಿಗ್ ಬಾಸ್ ಮಾವ ಸುಮ್ಮನೆ ಇರ್ತಾರ,
ಟಕ್ ಅಂತ ಒಂದು ಸಾಂಗ್ ಅನ್ನ ಹಾಕ್ಬಿಟ್ರು, ಪಾಪ ನಿಲ್ಸ್ಬಿಟ್ರು ಅಷ್ಟಕ್ಕೆ. ಇಲ್ಲ ಅಂದಿದ್ರೆ ಚೆನ್ನಾಗಿರೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಅವ್ರ ತಂದೆ ಫುಲ್ ಎಂಟರ್ಟೈನ್ಮೆಂಟ್. ಒಂದ್ ಕಡೆ ತ್ರಿವಿಕ್ರಮ್ ಅವ್ರನ್ನ ಕರೆದ್ಬಿಟ್ಟು, ಭವ್ಯ ಅವ್ರನ್ನ ಕರೆದ್ಬಿಟ್ಟು ಡ್ಯಾನ್ಸ್, ಅಲ್ಲ ಹನುಮಂತ ಮತ್ತೆ ಮೋಕ್ಷಿತ ಅವ್ರನ್ನ ಹಾಡು ಸಖತ್ತಾಗಿ ಇದ್ ಮಾಡ್ತಾರೆ ಗುರು. ನಿಜವಾಗ್ಲು ಅವ್ರು ಇರೋಷ್ಟು ಟೈಮು ಕಂಟೆಂಟ್ ಅನ್ನ ಸಖತ್ತಾಗಿ ಎಲ್ಲಾರು ಫ್ಯಾಮಿಲಿಗಿಂತಾನು ಸಖತ್ತಾಗಿ ಜನರೇಟ್ ಮಾಡಿದ್ದು ಕಂಟೆಂಟ್ ಅಂತಂದ್ರೆ ಮಂಜಣ್ಣ ಅವ್ರ ತಂದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅನ್ನ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೊನೆಯದಾಗಿ ಒಂದು ಟಾಸ್ಕ್ ಕೊಡ್ತಾರೆ ಕ್ಯಾಪ್ಟನ್ಸಿ ಆಯ್ಕೆಗೋಸ್ಕರ, ಸಮತೋಲನ ಸಂಚಾರಿ ಅಂತ. ನಿಜವಾಗ್ಲೂ ಈ ಟಾಸ್ಕ್ ನೋಡೋದಕ್ಕೆ ಭಾರಿ ಸುಲಭ ತರ ಕಾಣಿಸುತ್ತೆ ಗುರು, ತುಂಬಾ ಟಫ್. ಆ ಹೋಲ್ಗಳಿಟ್ಟಿರ್ತಾರೆ, ಆ ಹೋಲ್ಗಳಲ್ಲಿ ಹೆಜ್ಜೆಗಳನ್ನ ಇಟ್ಕೊಂತ ದೊಡ್ಡ ಹಲ್ಲಿಗೆ ಅದರಲ್ಲಿ ಹೋಲ್ಗಳಿಟ್ಟಿರ್ತಾರೆ. ಹೆಜ್ಜೆ ಇಟ್ಕೊಂಡು ಇದ್ರಲ್ಲಿ ತಗೊಂಡೋಗಿ ಒಂದು ಪಿಲ್ಲರ್ ಟೈಪ್ ಇರುತ್ತೆ, ಅದನ್ನ ಬಾಟಲ್ ಟೈಪ್, ಅದನ್ನ ತಗೊಂಡೋಗಿ ಒಂದ್ರ ಮೇಲೆ ಒಂದು ಈ ತರ ಟವರ್ ತರ ಜೋಡಿಸ್ಬೇಕು. 5 ಜೋಡಿಸಿ ಯಾರು ಬೆಲ್ ಹೊಡಿತಾರೋ ಅವರು ವಿನ್ ಆಗ್ತಾರೆ. ಬಿದ್ದೋದ್ರೆ ಔಟ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಗುರು ಎಷ್ಟು ಸಲ ಬಿದ್ದೋಗುತ್ತೆ ಗುರು, ಜೋಡಿಸ್ತಾರೆ ಬಿದ್ದೋಗುತ್ತೆ. ಒಬ್ರದ್ದು ಅಳ್ಳಾಡಿದ್ರೆ ಇನ್ನೊಬ್ರದ್ದು ಬಿದ್ದೋಗುತ್ತೆ. ನಿಜವಾಗ್ಲು ಸಖತ್ ಟಫ್ ಆಗಿತ್ತು. ಫೈನಲಿ ನಿಜವಾಗ್ಲು 3 ಎಫರ್ಟ್ಸ್ಗೂ ಆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸಖತ್ತಾಗಿ ಎಫರ್ಟ್ಸ್ ಅನ್ನ ಹಾಕ್ತಾರೆ. ಕೊನೆಗೆ ಮಂಜಣ್ಣ ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ, ಅದಾದ್ಮೇಲೆ ಗೌತಮಿ ಅವರು ಕಂಪ್ಲೀಟ್ ಮಾಡ್ತಾರೆ. ಮೋಕ್ಷಿತ ಅವ್ರ ಕೈಯಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಇಬ್ರು ಕೂಡ ಮುಂದೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಇದೆಲ್ಲ ಆದ್ಮೇಲೆ ಕೊನೆ ಅವ್ರ ಫ್ಯಾಮಿಲಿ 3 ಫ್ಯಾಮಿಲಿನೂ ಇರ್ತಾರಲ್ವಾ, ಅವರು ಮನೆಯಿಂದ ಹೋಗ್ಬೇಕು ಅಂತ ಹೇಳ್ತಾರೆ. ಒಬ್ಬೊಬ್ಬರ ಅಭಿಪ್ರಾಯವನ್ನು ಕೇಳ್ತಾರೆ, ತುಂಬಾ ಚೆನ್ನಾಗಿ ಸಖತ್ತಾಗಿ ಮಾತಾಡ್ತಾರೆ. ಎಲ್ಲ ಆಗಿದ್ದಾದ್ಮೇಲೆ 3 ಗ್ರೂಪ್ ಫೋಟೋ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಮಂಜಣ್ಣ ಅವ್ರ ತಂದೆಗೆ ಹನುಮಂತನ ಕರೆದ್ಬಿಟ್ಟು ಹೇಳ್ತಾರೆ, ನೋಡಿ ಗುರು ರೈತರು ಎಲ್ಲಿದ್ರು ರೈತರು ಅನ್ನೋದಕ್ಕೆ ನೋಡಿ, ಇದಕ್ಕೆ ಅವ್ರಲ್ಲಿ ಒಂದು ಗಿಡ ಇದ್ರೆ ಹನುಮಂತ ನೀನ್ ನೀರ ತನಕ ಈ ಗಿಡಕ್ಕೆ ನೋಡಪ್ಪ ಈ ತರ ಆಗ್ತಾ ಇದೆ, ಅದಕ್ಕೆ ನೀರ್ ಹಾಕಿ ನೀನು ಅದನ್ನ ಸೇವ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲು ಒಂಥರ ಈ ಸಣ್ಣ ವಿಚಾರಗಳು ಸಖತ್ತು ಟ್ಯೂನ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಸಕ್ಕದಾಗಿರುತ್ತೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಚೈತ್ರಕ್ಕನ್ ಕರೀತಾರೆ. ಚೈತ್ರಕ್ಕನ್ ಕರೆದ್ಬಿಟ್ಟು ಕನ್ಫೆಷನ್ ರೂಮ್ಗೆ, ಚೈತ್ರ ನಿನ್ ಫ್ಯಾಮಿಲಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ರಮ್ಮ ಮಾತಾಡ್ಬಿಟ್ಟು ಹಸು ಕರ ಹಾಕಿದೆ, ಗಂಡು ಕರು ಹಾಕಿದೆ, ಅದಕ್ಕೆ ಬರಕ್ ಆಗ್ತಾ ಇಲ್ಲ, ನೋಡ್ಕೋಬೇಕು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಗುರು ಒಂದ್ ಕಡೆ ನಗು ಸಿಕ್ಕಾಪಟ್ಟೆ. ಅದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಮಾತು ಹೇಳ್ತಾರೆ ಗುರು, ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ನನಗಂತೂ. ನಿನ್ನ ವಾಯ್ಸ್ ಒಂಥರ ಹೊಟ್ಟೆ ನೋವು ತರ ಇದೆ ಅಂತ. ಹೊಟ್ಟೆ ನೋವು ಹೆಂಗ್ ಗೊತ್ತಾಗುತ್ತೆ ಗುರು ವಾಯ್ಸ್ ತರ? ಒಂದು ನಗ್ದು ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ ಗುರು. ಆ ಸೀನ್ ಮಾತ್ರ ಅವ್ರು ಬಂದು ಆಚೆ ಕಡೆ ಹೇಳ್ಕೊಂಡಿದ್ದು ಸಕ್ಕದಾಗಿ ನಿಜವಾಗ್ಲೂ ಫನ್ ಆಗಿ ಸೂಪರ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ದಂಡವಣ್ಣ ಕಮಲಚ್ಚಿ ಫ್ಯಾಮಿಲಿ ಎಂಟ್ರಿ ಆಗುತ್ತೆ ಗುರು. ಮನೇಲಿ ಇರೋರು ಬರೋರು ಎಲ್ಲಾರನ್ನ ಕರ್ಕೊ ಬಂದ್ಬಿಟ್ಟಿದ್ರು. ಗಾರ್ಡನ್ ಏರಿಯಲ್ಲಿ ನಿಲ್ಸ್ಬಿಟ್ಟು ಒಂದು ಹುಲಿ ಡ್ಯಾನ್ಸ್ ಹಾಕ್ತಾರೆ ಗುರು, ಎಲ್ಲ ಇಡೀ ಫ್ಯಾಮಿಲಿ ಎಲ್ಲ. ನಿಜವಾಗ್ಲು ಒಬ್ಬೊಬ್ರಿಗೂ ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲು ಅದ್ರಲ್ಲ ಲೇಡೀಸ್ ಇಬ್ರು ಇರ್ತಾರೆ, ಒಂದು ಸ್ಯಾರಿ ಉಟ್ಕೊಂಡು ದಪ್ಪಕ್ಕೆ ಒಂದು ರೇಂಜ್ಗೆ ಹಾಕ್ತಾರೆ ಗುರು ಡ್ಯಾನ್ಸ್ ಮಾತ್ರ. ನಾನು ಅವ್ರನ್ನೇ ಅಬ್ಸರ್ವ್ ಮಾಡ್ಕೊಂಡಿದ್ದೆ, ಸಕ್ಕದಾಗಿ ಡ್ಯಾನ್ಸ್ ಅನ್ನ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಸೂಪರ್ ಆಗಿತ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಧನರಾಜ್ ಅವರ ವೈಫ್ ಬರ್ತಾರೆ. ಧನರಾಜ್ ಅವರ ವೈಫ್ ಬಂದು ಎಲ್ಲ ಒಂದ್ ಕಡೆಯಿಂದ ಇದ್ ಮಾಡ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಅವ್ರಿಗೂ ಸಕ್ಕದಾಗಿ ಫನ್ ಅನ್ನ ಜನರೇಟ್ ಮಾಡ್ತಾರೆ. ಸೂಪರ್ ಆಗಿ ಎಂಟರ್ಟೈನರ್ ಗುರು ಅವ್ರು ಕೂಡ. ಯಾಕಂದ್ರೆ ನಾನು ವಿಡಿಯೋಸ್ ಎಲ್ಲ ನೋಡಿದೀನಿ, ಅವರು ಸಕ್ಕದಾಗಿ ಎಂಟರ್ಟೈನ್ ಮಾಡ್ತಾರೆ. ಇಲ್ಲೂ ಅಷ್ಟೇ ಮನೆಯಲ್ಲಿ ಬಂದಾಗ ಮೀಸೆ ಎಲ್ಲ ಯಾಕೆ ತೆಗ್ದೆ ಅಂತ ಅಂದ್ಬಿಟ್ಟು ಹನುಮಂತ ಮತ್ತೆ ಇವ್ರನ್ನ ಕೋಲ್ ಎತ್ಕೊಂಡು ಓಡಿಸ್ಕೊ ಬರೋದಾಗಿರ್ಬೋದು. ಅದೆಲ್ಲ ಆದ್ಮೇಲೆ ನೀನು ಬರೀ ಐಶುಗೆ ಉತ್ತಮ ಕೊಡ್ತಾ ಇದ್ದೆ, ಐಶುಗೆ ನೀನು ಕ್ಯಾಪ್ಟನ್ಸಿಗೆ ಇದು ಕೊಡ್ತಾ ಇದ್ದೆ ಅಂತ ಅಂದ್ಬಿಟ್ಟು, ಐಶು ಮೇಲೆ ನಿನ್ಗೆ ಲವ್ ಆಗಿತ್ತ ಅಂತ ಅಂದ್ಬಿಟ್ಟು ಕಾಲ ಎಳ್ದಿದ್ದಾಗಿರ್ಬೋದು. ಸಕ್ಕದಾಗಿ ಫನ್ ಆಗಿ ಸಖತ್ ಜೋವಿಯಲ್ ಆಗಿದ್ರು. ಅದ್ರ ಜೊತೆಗೆ ನಮ್ಮ ತ್ರಿವಿಕ್ರಮ್, ರಜತ್, ಹನುಮಂತಣ್ಣ ಹಾಕೊಟ್ಟಿದ್ದಾಗಿರ್ಬೋದು. ಸಕ್ಕದಾಗಿತ್ತು ನಿಜವಾಗ್ಲು. ಅದೆಲ್ಲ ಆದ್ಮೇಲೆ ಅಲ್ಲಿ ಕರ್ಕೊಂಡೋಗಿ ಆ ಬಾಕ್ಲ ಹತ್ರ ಕೂತ್ಕೊಂಡು ಇಲ್ಲಿ ಏನ್ ಕೇಳಿದ್ರು ಕೂಡ ಇಲ್ಲಿ ಈಡೇರುತ್ತೆ ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಅಲ್ಲಿ ನಾನು ಇನ್ನೇನೋ ಕೇಳ್ತೇನೆ ಅಂತ ನಾನು ಅಂದ್ಕೊಂಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಈ ವರ್ಷ ನಾವು ಚೆನ್ನಾಗಿರ್ಬೇಕು, ಇನ್ನೊಂದು ಮಗು ಬೇಕಾ ಬೇಡ ಅಂತ ಅಂದ್ಬಿಟ್ಟು ಇಬ್ರು ಒಬ್ರ ಮಕ್ಕ ಒಬ್ರು ನೋಡ್ಕೋತಾರೆ ಗುರು. ಒಂದು ಫನ್ ಇತ್ತು ಗುರು ನಿಜವಾಗ್ಲು. ಸಕ್ಕದಾಗಿ ನಾನಂತೂ ಸಕ್ಕದಾಗಿ ಎಂಜಾಯ್ ಮಾಡಿದೆ ಗುರು. ಅವ್ರಿಬ್ರು ಫೇರ್ ಅಂತೂ ಸೂಪರ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಮಂಜಣ್ಣ ಮತ್ತೆ ಗೌತಮಿ ಅವ್ರ ಕಾನ್ವರ್ಸೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿನ್ ಪಾಡ್ ನಿಂದು, ನನ್ ಪಾಡ್ ನಂದು, ಆಯ್ ಬಾಯ್ ಮಾತಾಡೋಣ, ತಿಂಡಿ ಆಯ್ತಾ ಊಟ ಆಯ್ತಾ ಮಾತಾಡೋಣ, ನಮ್ಮ ಆಟ ನಾವು ಆಡೋಣ ಅಂತ ಅಂದ್ಬಿಟ್ಟು ಈ ತರ ಮಾತಾಡ್ಕೋತಾ ಇರ್ತಾರೆ. ನೋಡ್ಬೇಕು ಗುರು ಯಾವ ತರ ಹೋಗುತ್ತೆ ಏನು ಗೇಮು ಅಂತ. ಅದ್ ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ. ಅಷ್ಟರಲ್ಲಿ ಬಂದು ಧನರಾಜ್ ಅವರು ಮಗಳದ್ದು ಬಂದು ಫೋಟೋ ಬಂದು ಇದ್ರಲ್ಲಿ ಬರುತ್ತೆ, ಟಿವಿಯಲ್ಲಿ ಓಡ್ ಬಂದು ನೋಡ್ತಾರೆ. ಅಷ್ಟೊತ್ತಿಗೆ ಅದು ಆಕ್ಟಿವಿಟಿ ರೂಮ್ ಅಲ್ಲಿ ಇದೆ ಮಗು ಅಂತ ಗೊತ್ತಾಗುತ್ತೆ. ಓಡಿ ಹೋಗ್ತಾರೆ. ಬಿಗ್ ಬಾಸ್ ಹೇಳ್ತಾರೆ ಧನರಾಜ್ ಓಡಿ ಅಂದಿದ ತಕ್ಷಣ ಒಂದು 100 ಸ್ಪೀಡಲ್ಲಿ ಓಡ್ತಾರೆ. ನಿಜವಾಗ್ಲೂ ಧನರಾಜು ಹೋಗಿ ಪಾಪನ್ನ ತಗೊಂಡು ಫುಲ್ ಎಮೋಷನಲ್ ಆಗ್ತಾರೆ. ಎಂತವ್ರಿಗೂ ಅಷ್ಟೇ ಗುರು ಎಮೋಷನಲ್ ಆಗೇ ಆಗುತ್ತೆ.
ಯಾಕಂತಂದ್ರೆ ಆ ಚಿಕ್ಕ ಮಗುನ ಅಷ್ಟು ದಿನ ಬಿಟ್ಟು ಇರೋದು ನೋಡದೆ ಎಂತಾರ್ಗೂ ಅಷ್ಟೇ ಬೇಜಾರಾಗುತ್ತೆ. ಅದರಲ್ಲಿ ಹೋಗಿ ಸಖತ್ ಎಮೋಷನ್ ಆಗ್ತಾರೆ ನಿಜವಾಗ್ಲು. ಚೆನ್ನಾಗಿ ಆಟ ಆಡ್ತಾರೆ. ಅವ್ರ ಅಪ್ಪ ಅಮ್ಮ ತಮ್ಮ ಎಲ್ಲ ಬಂದಿರ್ತಾರೆ. ತಮ್ಮ ಅಣ್ಣನ ಗೊತ್ತಿಲ್ಲ, ಜಗ್ಗಿ ಕಾಕನ ಏನೋ ಹೇಳ್ತಾ ಇದ್ರು, ಬಂದಿರ್ತಾರೆ. ಆ ಎಲ್ಲರಿಗೂ ಒಂದು ಇದ್ ಮಾಡ್ಕೊಂಡು ಕೊನೆಗೆ ಒಂದು ಫ್ಯಾಮಿಲಿ ಫೋಟೋ ತಗೊಂಡು ಅವ್ರು ಹೋಗ್ತಾರೆ. ಅವ್ರ ತಮ್ಮ ಬಂದು ಮತ್ತೆ ರಿಟರ್ನ್ ಹೌಸ್ಗೆ ಬರ್ತಾರೆ. ನಿಜವಾಗ್ಲು ಸಖತ್ತಾಗಿತ್ತು ಗುರು. ಇಷ್ಟೆಲ್ಲ ಇರ್ಬೇಕಾದ್ರೆ ಗ್ಯಾಪ್ ಅಲ್ಲೇ ಚೈತ್ರ ಅವ್ರ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಎಲ್ಲರಿಗೂ ಫಾಸ್ ಕೊಡ್ತಾರೆ. ಆ ಚೈತ್ರ ಅವ್ರ ಫ್ಯಾಮಿಲಿ ಅವ್ರ ಅಮ್ಮ ಮುಗ್ಧತೆ ನೋಡ್ಬೇಕು ಗುರು. ನಿಜವಾಗ್ಲೂ ನನಗೆ ಸೂಪರ್ ಇಷ್ಟ ಆಯ್ತು ಗುರು. ಅವ್ರ ಅಮ್ಮನ ಮುಗ್ಧತೆ, ನಿಷ್ಕಲ್ಮಶವಾದ ಮನಸ್ಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಂದು ಎಲ್ಲಾರ ಹತ್ರ ಮಾತಾಡ್ಕೊಂಡು ಎಲ್ಲರಿಗೂ ಫಾಸ್ ಕೊಟ್ಟಿರ್ತಾರೆ. ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ರ ತಂಗಿ ಮಾತ್ರ ಸ್ಪಾಂಟಿನಿಯಸ್ ಆಗಿ ಸಖತ್ತಾಗಿ ಡೈಲಾಗ್ಗಳು ಹೊಡಿತಾ ಇರ್ತಾರೆ. ಅದರಲ್ಲೂ ರಜತ್ ಕೇಳ್ತಾರೆ, ನಮ್ಮ ಅಕ್ಕ ನಿಮ್ಗೆ ಬಾಸ್ ಆದ್ರೆ ನೀವು ನಮ್ಗೆ ಬಾಸ್ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕ್ಯೂಟ್ ಆಗಿ ಸಖತ್ತಾಗಿತ್ತು. ಹನುಮಂತ ಅವ್ರ ಹತ್ರ ಹೋಗ್ಬಿಟ್ಟು ನೀವು ನನಗೋಸ್ಕರ ಒಂದು ಆಡಾಡ್ಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ಸಖತ್ತಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿ ಚೆನ್ನಾಗಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಅಲ್ಲ ಅವ್ರ ಅಮ್ಮ ಮಾತಾಡ್ತಾರೆ ಗುರು, ಕಳಪೆ ಕೊಟ್ಟಾಗ ನಮ್ಗೆ ಬೇಜಾರಾಯ್ತು ನಮ್ಮ ಮಗಳ ಬಗ್ಗೆ. ನನ್ನ ಮಗಳೇ ಯಾವತ್ತೂ ಕಳಪೆ ಅಲ್ಲ, ನನ್ನ ಮಗಳು ಉತ್ತಮ ಅಂತ ಅಂದ್ಬಿಟ್ಟು ನಿಜವಾಗ್ಲು ಅವ್ರ ಮನೆಯಿಂದ ತಗೋ ಬಂದಿರ್ತಾರೆ ಗುರು ಉತ್ತಮ ಮೆಡಲ್. ಮಗಳಿಗೆ ಉತ್ತಮ ಅಂತ ಹಾಕ್ತಾರೆ. ಯಾಕೋ ಮನ್ಸಿಗೆ ಒಂಥರ ಬೇಜಾರಾಗೋಯ್ತು ಗುರು. ನಿಜವಾಗ್ಲು ಅವ್ರಿಗೊಂದು ವಾರ ಆದ್ರೂ ಆ ಕಡೆ ಕೊಟ್ಬಿಡ್ಬೇಕಾಗಿತ್ತು, ಉತ್ತಮ ಅನ್ಸ್ಬಿಡ್ತು ಗುರು. ಆ ತರ ಕೊಟ್ಬಿಡೋದಕ್ಕೂ ಅವ್ರು ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಗುರು, ಅದು ಬೇಜಾರು. ನಿಜವಾಗ್ಲು ಆ ತರ ಪರ್ಫಾರ್ಮೆನ್ಸ್ ಇದ್ದಿದ್ರೆ ಏನು ಅನ್ಬೋದಾಗಿತ್ತು. ಉತ್ತಮ ತಗೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಇರ್ಲಿಲ್ಲ. ನಿಜವಾಗ್ಲೂ ಒಂದ್ ಕಡೆ ಚುರ್ರ ಅನಿಸ್ತಾಯಿತ್ತು ನೋಡೋದು. ಎನಿವೆ ಇದನ್ನ ಎಲ್ಲಾ ಹೌಸ್ಮೇಟ್ಸು ಸ್ವಲ್ಪ ಫೀಲ್ ಆಗಿದ್ದಾರೆ, ಕೊಟ್ಬಿಡ್ತಾರೆ ಆ ಕಡೆ ಅಂತ ನನಗೂ ಅನಿಸ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹೋಗ್ತಾರೆ ಅವ್ರ ಅಮ್ಮನ ಹತ್ರ ಆಶೀರ್ವಾದ ತಗೋತಾರೆ. ತಗೊಂಡಿದ್ದಾದ್ಮೇಲೆ ಎಲ್ಲ ಮಾತಾಡ್ತಾರೆ, ಹೆಣ್ಣು ಮಕ್ಳ ಬಗ್ಗೆ ಮಾತಾಡ್ತಾರೆ. 3 ಜನ ಹೆಣ್ಮಕ್ಳು ಕೊಳ್ಳಿಡೋರು ಯಾರು ಇಲ್ಲ ಅಂದಾಗ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಜವಾಗ್ಲೂ ಒಂಥರ ಅವ್ರದ್ದು ಒಂಥರ ಸ್ಟೋರಿ ಸಾಕಾಗಿದೆ ಗುರು. ನಿಜವಾಗ್ಲು ಎಂತವ್ರು ಅಷ್ಟೇನೆ ಎಮೋಷನಲ್ ಆಗ್ತಾರೆ. ಆ ಕಡೆ ಭವ್ಯ ಅವ್ರು ಕೂಡ ಎಮೋಷನಲ್ ಆಗ್ತಾ ಇರ್ತಾರೆ. ನಿಜವಾಗ್ಲು ಏನೋ ಗೊತ್ತಿಲ್ಲ ಗುರು, ಒಂಥರ ನಿಜವಾಗ್ಲು ಇಷ್ಟ ದಿನ ನೋಡ್ತಾ ಇದ್ವಿ ಚೈತ್ರಕ್ಕನಿಗೂ, ನೆನೆ ನೋಡಿ ಚೈತ್ರಕ್ಕನಿಗೂ ಭಾರಿ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು ನನ್ಗಂತೂ. ನಿಜವಾಗ್ಲು ಚೈತ್ರಕ್ಕ ಫಸ್ಟ್ ಇಂದ ಇದೇ ತರ ಇದ್ದಿದ್ರೆ ನಾನೇ ಫ್ಯಾನ್ ಆಗಿ ಹೋಗ್ತಾ ಇದ್ದೆ ಗುರು. ನಿಜವಾಗ್ಲು ಚೈತ್ರಕ್ಕಗೆ ನಾನೇ ಫ್ಯಾನ್ ಆಗಿ ಹೋಗ್ತಾ ಇದ್ದೆ ಸಖತ್ತಾಗಿ. ನಿಜವಾಗ್ಲು ಅವ್ರು ಕರ್ಕೊಬಂದು ಹೇಳ್ತಾರೆ ಗುರು, ಸಖತ್ತಾಗಿರೋ ಹಿಂಟ್ಸ್ ಕೊಡ್ತಾರೆ. ಅಂದ್ರೆ ಕ್ಲಿಯರ್, ನೀನಂತೂ ಟಾಪ್ 5 ಬರಲ್ಲ ಅನ್ನೋ ತರ ಕ್ಲಿಯರ್ ಅನ್ನೋ ತರ ಹೇಳ್ತಾರೆ. ಇರೋಷ್ಟು ದಿನ ಎಂಜಾಯ್ ಮಾಡು, ಎಷ್ಟ್ ದಿನ ಇರ್ತೇ ಗೊತ್ತಿಲ್ಲ, ಇರೋಷ್ಟು ದಿನ ಎಂಜಾಯ್ ಮಾಡು. ಸುದೀಪ್ ಅಣ್ಣ ಏನೇ ಇನ್ಪುಟ್ಸ್ ಕೊಟ್ರು ಕೂಡ ಅದನ್ನ ತಗೋ, ಸರಿ ಮಾಡ್ಕೋ, ಆಲೋಚನೆ ಮಾಡು ವಾರಾಂತ್ಯದಲ್ಲಿ ಕೊಡೋದನ್ನ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಅವ್ರ ತಂಗಿ ಹೇಳ್ತಾರೆ. ಮತ್ತೆ ಅದನ್ನ ಹೇಳ್ತಾರೆ, ಈ ಕಳಪೆ ವಿಚಾರದಲ್ಲಿ ನಾವೆಲ್ಲ ಏನು ತಲೆ ಕೆಡ್ಸ್ಕೊಂಡಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ, ಎಂತೆಂಥವೋ ಬಂದಿದ್ದಾವೆ ಹೋಗಿದ್ದಾವೆ ಅದನ್ನೆಲ್ಲ ನೋಡಿದೀವಿ, ಇನ್ನು ಇದ್ಯಾವುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಅವರು ಒಂದು ಸಪೋರ್ಟಿವ್ಗೆ. ಸಖತ್ತಾಗಿತ್ತು ಗುರು. ಅಷ್ಟಲ್ಲೇ ಬಂದು ನಮ್ಮ ಇವ್ರು ಬರ್ತಾರೆ, ಯಾರು ಹನುಮಂತಣ್ಣ ಫ್ಯಾಮಿಲಿ ಬರ್ತಾರೆ. ನಿಜವಾಗ್ಲೂ ಗುರು ಸಖತ್ತು ಎಮೋಷನಲ್ ಆಗಿತ್ತು ಗುರು. ನಿಜವಾಗ್ಲೂ ಅವ್ರು ಬಂದು ಎಂಟ್ರಿ ಕೊಟ್ಟಿದ್ದ ಸೀನು ನಿಜವಾಗ್ಲು ಅವರು ಹನುಮಂತ ಅನ್ಕೊಂಡ್ ಬಂದ್ರಲ್ಲ, ನಿಜವಾಗ್ಲು ಎಂತವ್ರಿಗಾದ್ರು ನಮ್ಮ ಮನ್ಸಿಗೆ ಚುರ್ರ ಅನ್ನತ್ತೆ ಗುರು. ಸಕ್ಕದಾಗ ಅದ್ರಲ್ಲಿ ಅವ್ರ ಅಮ್ಮ ಹತ್ಕೊಬಿಟ್ರಲ್ವಾ, ಅವ್ರಮ್ಮ ಮತ್ತೆ ಅವ್ರ ಅಪ್ಪ ಕೂಡ ಹತ್ಕೊಬಿಡ್ತಾರೆ. ಒಂಥರ ಬೇಜಾರಾಗೋಗುತ್ತೆ ಗುರು. ಆ ಊಟ ಎಲ್ಲ ತಗೊಬಂದು ಉತ್ತರ ಕರ್ನಾಟಕ ಖಡಕ್ ರೊಟ್ಟಿ ಟೈಪು ಎಲ್ಲ ತಗೊಬಂದಿದ್ದಾರೆ. ಅದನ್ನ ತೋರಿಸಿಲ್ಲ, ಇನ್ನು ಊಟ ಎಲ್ಲ ಕುತ್ಕೊಂಡು ತಿನ್ನೋದು ಇನ್ನು ನಾಳೆ ತೋರಿಸ್ತಾರೆ ಅಷ್ಟೇ. ನಿಜವಾಗ್ಲು ಟೂ ಎಮೋಷನಲ್. ಅಲ್ಲಿಗೂ ಹನುಮಂತಣ್ಣ ಹೇಳ್ತಾ ಇರ್ತಾನೆ, ಅಳ್ಬೇಡ ಅಂತ ಅಂದ್ಬಿಟ್ಟು. ಎಷ್ಟು ದಿನ ಆಯ್ತಪ್ಪ ನೋಡಿ ನಿನ್ನ ಅಂತ ಅಂದ್ಬಿಟ್ಟು ತಪ್ಕೊಂಡು ಇದ್ ಮಾಡ್ತಾರಲ್ವಾ, ಎಂತವ್ರಿಗೂ ಅಷ್ಟೇ ಗುರು ಮನ್ಸಿಗೆ ಚುರ್ರ ಅಂತ ಅನ್ನಿಸ್ತು. ನೋಡ್ಬೇಕು ಗುರು, ಸಕ್ಕದಾಗಿತ್ತು ನೆನೆ ಎಪಿಸೋಡ್ ಮಾತ್ರನು. ಓವರ್ ಆಲ್ ಎಪಿಸೋಡ್ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಏನ್ ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ಈ ವೀಕು ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ. ಕ್ಯಾಪ್ಟನ್ ಅಪ್ಡೇಟ್ ಬಂದಿದ ತಕ್ಷಣ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.